ಹಾಯ್ ಫ್ರೆಂಡ್ಸ್, ಇವತ್ತು ಚಿಕನ್ ಬಿರಿಯಾನಿ ಮಾಡೋಣ. ತುಂಬ ಸುಲಭವಾಗಿ ಯಾವ ರೀತಿ ಚಿಕನ್ ಬಿರಿಯಾನಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ಗೆ ನಾನು 1/2 kg ಚಿಕನ್ ತೊಗೊಂಡಿದ್ದೀನಿ. ಚೆನ್ನಾಗಿ ಉಪ್ಪು ಮತ್ತು ನೀರು ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಮೊದಲೇ. ಸೊ ಈ ಚಿಕನ್ನ ಒಂದು ದೊಡ್ಡ ಬೌಲಲ್ಲಿ ನೆನೆ ಇಡಬೇಕು. ಸ್ವಲ್ಪ ಹೊತ್ತು 20 ಮಿನಿಟ್ಸ್ ನೆನೆ ಇಡಬೇಕು. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಹೇಳ್ಕೊಡ್ತಿದ್ದೀನಿ. ಫಸ್ಟು ಚಿಕನನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಅಥವಾ 1/2 ಟೀ ಸ್ಪೂನ್, ಯಾಕಂದರೆ 1/2 kg ಇರೋದಲ್ವ, ಸೊ 1/2 ಸ್ಪೂನ್ ಸಾಕು. ಸೊ ಇದಕ್ಕೆ ನಾವು ಸ್ವಲ್ಪ 1 ಸ್ಪೂನಿಂದ 2 ಸ್ಪೂನ್ ಖಾರ ಪುಡಿ ಹಾಕೊಳ್ಳೋಣ. ನೋಡಿ, ಇದು ಅಷ್ಟು ಖಾರ ಇರಲ್ಲ, ಬ್ಯಾಡಗೆ ಮೆಣಸಿನ್ಕಾಯಿ ಪುಡಿ ಅಲ್ವಾ. ಸೊ 2 ಸ್ಪೂನ್ ಖಾರ ಪುಡಿ ಹಾಕ್ಕೊಂಡಾಯಿತು. ಇದಕ್ಕೆ 1/2 ಟೀ ಸ್ಪೂನ್ ಅರಿಶಿಣ ಪೌಡರ್. ಆಮೇಲೆ ಇದಕ್ಕೆ ನೋಡಿ, ಈ ಪುದೀನ ಸೊಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡ್ಕೋಬೋದು. ಪುದೀನ ಸೊಪ್ಪು ಮೊದಲೇ ತೊಳೆದಿಟ್ಕೊಂಡಿದ್ದೀನಿ. ಪುದೀನ ಸೊಪ್ಪು ಮತ್ತು ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡು ಇದಕ್ಕೆ ಒಂದು 5ರಿಂದ 6 ಸ್ಪೂನ್ ಮೊಸರು ಹಾಕ್ಕೊತಾ ಇದ್ದೀನಿ. ನೋಡಿ, ಮೊಸರು ಹಾಕ್ಕೊಂಡಾಯಿತು. ಮತ್ತು 1/2 ಟೀ ಸ್ಪೂನ್ ಲೆಮನ್ ಜ್ಯೂಸ್ ಹಾಕ್ಕೊಂಡಿದ್ದೀನಿ. ಓಕೆನಾ. ಲೆಮನ್ ಜ್ಯೂಸ್ ಹಾಕ್ಕೊಂಡು ಇದನ್ನು ಸ್ವಲ್ಪ ಕರಿಬೇವು ಕೂಡ ಹಾಕ್ಕೋಬೇಕು ಇದರಲ್ಲಿ. ನೋಡಿ, ಕರಿಬೇವು ಸೊಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಗರಂ ಮಸಾಲ, ಈ ಗರಂ ಮಸಾಲ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಚಕ್ಕೆ, ಲವಂಗ, ಧನಿಯಾ ಮತ್ತು ಕಾಳು ಮೆಣಸಿನ ಪುಡಿ ಇದೆಲ್ಲ ಸೇರಿಸಿದ್ದೀನಿ. ಹುರ್ಕೊಂಡು ಪುಡಿ ಮಾಡ್ಕೊಂಡಿರಬೇಕು. ಇದನ್ನು 1 ಸ್ಪೂನ್ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಇದನ್ನು ನೆನೆ ಇಡಬೇಕು. ಒಂದು ಪ್ಲೇಟ್ ಮುಚ್ಚಿಟ್ಬಿಡಿ. ಅದು ಒಂದು 20 ಮಿನಿಟ್ಸ್ ನೆನೆಬೇಕು. ಚೆನ್ನಾಗಿ ನೆಂದರೆ ನಿಮಗೆ ಆವಾಗ ಬಿರಿಯಾನಿ ಸ್ಟಾರ್ಟ್ ಮಾಡ್ಬೋದು. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಪ್ಲೇಟ್ ಈಗ ಮುಚ್ಕೊಂಬಿಡಿ. ಇದು ಮುಚ್ಕೊಂಡು ಒಂದು 20 ಮಿನಿಟ್ಸ್ ಹೀಗೆ ನೆನೆಬೇಕು. ನೆಕ್ಸ್ಟು ನಾವು ರೈಸ್ ರೆಡಿ ಮಾಡ್ಕೊಳ್ಳೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಈಗ ಬಿರಿಯಾನಿ ರೈಸ್ಗೆ ನಾನು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಕುದಿಯಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಸ್ಪೈಸಸ್ ಹಾಕ್ಕೋಬೇಕು ಸ್ವಲ್ಪ. ನೋಡಿ, ಸಾಜೀರ, ಕಾಳುಮೆಣಸು, ಚಕ್ಕೆ, ಲವಂಗ, ಇದು ಏಲಕ್ಕಿ, ಕಲ್ಲು, ಇವೆಲ್ಲನೂ ಈ ನೀರಲ್ಲಿ ಸೇರಿಸ್ಕೋಬೇಕು. ಈಗ ಇದು ಬಾಯ್ಲ್ ಆಗಬೇಕು. ಚೆನ್ನಾಗಿ ಕುದಿ ಸ್ಟಾರ್ಟ್ ಆದಾಗ ನಾವು ಬಾಸುಮತಿ ರೈಸ್ 1 ಕಪ್ ತೊಗೊಂಡಿದ್ದೀನಿ. ನಾನು 1 ಕಪ್ ಅಳತೆಯಲ್ಲಿ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ಅದನ್ನು ಈ ನೀರಲ್ಲಿ ಚೆನ್ನಾಗಿ ಕುದಿ ಸ್ಟಾರ್ಟ್ ಆದಮೇಲೆ ಹಾಕ್ಕೋಬೇಕು. ನೋಡಿ, ಈಗ ನೀರು ಕುದೀತಾ ಇದೆ. ಸೊ ಇದಕ್ಕೆ 1 ಸ್ಪೂನ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ತುಪ್ಪ ಕೂಡ 1 ಸ್ಪೂನ್ ಹಾಕ್ಕೋಬೋದು. ಇದು ಅಕ್ಕಿ ಒಂದಕ್ಕೊಂದು ಅಂಟ್ಕೋಬಾರ್ದು ಅನ್ನೋ ಉದ್ದೇಶಕ್ಕೆ ಹಾಕೋದು ಅಷ್ಟೇ. ಸೊ ಇದಕ್ಕೆ ಪುದೀನ ಕೂಡ ಸೇರಿಸ್ಕೊತಾ ಇದ್ದೀನಿ. ಒಳ್ಳೆ ಫ್ಲೇವರ್ ಬರುತ್ತೆ. ಇದು ಚೆನ್ನಾಗಿ ಈಗ ಕುದಿಬೇಕು. ನೋಡಿ, ಈಗ ನಾನು ಅಕ್ಕಿ ಸೇರಿಸ್ಕೊತಾ ಇದ್ದೀನಿ. ಬಾಸುಮತಿ ರೈಸ್ 1 ಕಪ್ ತೊಗೊಂಡಿದ್ದೀನಿ. ಇದನ್ನು ಮೊದಲೇ ನೀರು ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ. ಸೊ ಈಗ ಚೆನ್ನಾಗಿ ಇದು ನೀರು ಕುದೀತಾ ಇದೆ ಅಲ್ವಾ, ಸ್ಪೈಸಸ್ ಹಾಕಿದಿರೋದು. ನೋಡಿ, ಈಗ ಇದನ್ನು ಹಾಫ್ ಬಾಯ್ಲ್ ಮಾಡ್ಕೋಬೇಕು. ಹೀಗೆ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ನೋಡಿ, ಈಗ ಕುದೀತಾ ಇದೆ. ಜಸ್ಟ್ ಹಾಫ್ ಬಾಯ್ಲ್ ಆದರೆ ಸಾಕು. ಕುದೀತಾ ಇದೆ ಈಗ. ನೋಡಿ, ಒಂದು ಜಾಲರಿ ತೊಗೊಂಡು ಈ ಥರ ಹಾಫ್ ಬಾಯ್ಲ್ ಮಾಡಿಕೊಂಡು ನೋಡಿ, ರೈಸ್ನ ಹಾಫ್ ಬಾಯ್ಲ್ ಮಾಡ್ಕೋಬೇಕು. ಈ ಥರ ಸೋಸ್ಕೊಂಡು ರೈಸ್ ಮಾತ್ರ ಈ ಥರ ನೋಡಿ ನೀರನ್ನ ಸೋಸ್ಕೋಬೇಕು ಈಗ. ಓಕೆ, ಈಗ ಆನಿಯನ್ ಫ್ರೈ ಮಾಡ್ಕೊಳ್ಳೋಣ. ಒಂದು 4 ಬಿಗ್ ಸೈಜ್ ಆನಿಯನನ್ನು ನಾನು ತೊಗೊಂಡಿದ್ದೀನಿ. ಅದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇದು ಬಿರಿಯಾನಿ ರೈಸಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಮೇಲೆ ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಆಗಬೇಕು ಈರುಳ್ಳಿ. ಇದನ್ನು ಈಗ ಚೆನ್ನಾಗಿ ಕಲರ್ ಬಂದಿದಲ್ವ, ಸೊ ಇದನ್ನು ನಾನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ತೀನಿ. ಈಗ ಬಿರಿಯಾನಿಗೆ ಒಂದು ದೊಡ್ಡ ಪಾತ್ರೆ, ಸ್ವಲ್ಪ ದಪ್ಪಗಿರೋದು ಪಾತ್ರೆ ತೊಗೋಬೇಕು. ಇದಕ್ಕೆ 1 ಸೌಟು ಆಯಿಲ್ ಹಾಕ್ಕೊಳ್ಳಿ. 1 ಅಥವಾ 2 ಸೌಟು ಆಯಿಲ್.
ಇದಕ್ಕೆ ಬಿರಿಯಾನಿ ಎಲೆ, ಸ್ವಲ್ಪ ಕರಿಬೇವು, ನೋಡಿ ಇದಕ್ಕೆ ಮೊದಲೇ ನೆನೆಸಿಟ್ಕೊಂಡಿರ್ತೀವಲ್ವ, ಈ ಚಿಕನನ್ನು ನಾನು ಇದರಲ್ಲಿ ಸೇರಿಸ್ಕೊಳ್ತೀನಿ. ಈಗ ನೋಡಿ, ಇದು ಮೊದಲೇ ನೆನೆಸಿಟ್ಕೊಂಡಿರೋದು ಚಿಕನ್ನ ಸ್ವಲ್ಪ ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ಥರ. ನೋಡಿ ಈಗ ಚಿಕನ್ ಅದು ಕುದೀತಾ ಇದೆ. ಅದಕ್ಕೆ ನಾನು ಮೊದಲೇ ಬಿರಿಯಾನಿ ಹಾಫ್ ಬಾಯ್ಲ್ ಮಾಡಿ ಇಟ್ಕೊಂಡಿರ್ತೀನಲ್ವ, ಸೊ ಆ ರೈಸ್ನ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೋಡಿ ಎಲ್ಲ ರೈಸ್ನು ಇದರ ಮೇಲೆ ಈ ಥರ ಸ್ಪ್ರೆಡ್ ಮಾಡಿ. ಸ್ವಲ್ಪ ಯಾವಾಗಲೂ ಬಿರಿಯಾನಿ ರೈಸಿಗೆ ಏನು ಅಂದರೆ ದಪ್ಪ ಇರಬೇಕು ಪಾತ್ರೆ, ಸ್ಲೋ ಆಗಿ ಇದನ್ನು ಬೇಯಿಸ್ಬೇಕಲ್ವ, ಸೊ ಅದಕ್ಕೋಸ್ಕರ ಈ ರೈಸ್ ಹಾಕ್ಕೊಂಡ್ವಲ್ವ, ಸೊ ಇದಕ್ಕೆ ನಾನು ಈ ಆನಿಯನ್ಸ್ನ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರ್ತೀನಲ್ಲ, ಇದನ್ನು ಸ್ಪ್ರೆಡ್ ಮಾಡಿ ಈ ಥರ. ಸ್ಪ್ರೆಡ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಕೇಸರಿ ಕಲರ್ ನೀರಲ್ಲಿ ಈಗ ನೆನೆಸಿ ಇಟ್ಕೊಂಡಿದ್ದೀನಿ, ಇದನ್ನು ಕೂಡ ಸ್ವಲ್ಪ ಕಲರ್ಗೆ ಸೇರಿಸ್ಕೊತಾ ಇದ್ದೀನಿ. ನೋಡಿ ಇದೆಲ್ಲ ಈರುಳ್ಳಿ ಹಾಕ್ಕೊಂಡಾಯಿತು, ಕೇಸರಿನೂ ಕೂಡ ಮಿಕ್ಸ್ ಮಾಡ್ಕೊಂಡಾಯಿತು. ಸೊ ಇದಕ್ಕೆ ನಾನು ಫುಲ್ ಕ್ಲೋಸ್ ಆಗಿರೋ ಒಂದು ಪ್ಲೇಟ್ನ ಮುಚ್ಕೊಂಡ್ಬಿಡ್ತೀನಿ. ಸೊ ಮುಚ್ಕೊಂಡು ಇದಕ್ಕೆ ಗಾಳಿ ಹೋಗ್ಲಾರ್ದಂಗೆ ಒಂದು ಮೇಲೆ ಒಂದು ಕಲ್ಲಿಟ್ಕೊಂಡು ಇದು 20-25 ಮಿನಿಟ್ಸ್ ಸ್ಲೋ ಆಗಿ ಬೇಯಬೇಕು. ಬಿಡೋಣ. ಈಗ ನೋಡಿ 20-25 ಮಿನಿಟ್ಸ್ ಆಗಿದೆ. ಈಗ ಚೆನ್ನಾಗಿ ಬಿರಿಯಾನಿ ರೆಡಿಯಾಗಿದೆ. ಈಗ ಇದನ್ನು ಪ್ಲೇಟಿಗೆ ಶಿಫ್ಟ್ ಮಾಡೋಣ. ನೋಡಿ ಇದು ರೆಡಿಯಾಗಿದೆ. ಈಗ ಇದನ್ನು ಮಿಕ್ಸ್ ಮಾಡೋಣ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ಒಂದು ಸೈಡಿಂದ ಪ್ಲೇಟ್ಗೆ ಹಾಕೋಣ. ನೋಡಿ ಫ್ರೆಂಡ್ಸ್, ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.